ವೆಲ್ಕಮ್ ಬ್ಯಾಕ್ ಟು ಸಿ2ಕೆ. ಹೊಸ ಟಾಪಿಕ್ ಜೊತೆಗೆ ನಾನು ನಿಮ್ಮ ನಂದನ್. ಟಾಪಿಕ್ ಏನಂತ ಕೇಳ್ತೀರಾ? ಅರವಲಿ ಹಿಲ್ಸ್. ಯಾಕೆ ಸುಪ್ರೀಂ ಕೋರ್ಟ್ದು 100 ಮೀಟರ್ ವರ್ಡಿಗೆ ಬಂದು ಜನಗಳ ಮಧ್ಯೆ ಇಷ್ಟು ಗೊಂದಲ ಸೃಷ್ಟಿ ಮಾಡಿದೆ ಅಂತ. ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನಾನು ಆಗ ಹೊಸ ಹೊಸ ವಿಡಿಯೋ ಜೊತೆಗೆ ಹೊಸ ಹೊಸ ಟಾಪಿಕ್ ಜೊತೆಗೆ ನಿಮ್ಮನ್ನು ಬಂದು ಮೀಟ್ ಮಾಡ್ತೀನಿ. ಇವಾಗ ಅರವಲಿ ಹಿಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಏನಂದ್ರೆ, ಹಿಮಾಲಯ ನೋಡಿರ್ತೀರಲ್ವಾ, ಬಟ್ ಆ ಹಿಮಾಲಯ ಬಂದು 50 ರಿಂದ 60 ಮಿಲಿಯನ್ ಹಳೇದು. ಆದ್ರೆ ಈ ಅರವಲಿ ಹಿಲ್ಸ್ ಏನಿದೆ ಅದು 2 to 2.5 ಬಿಲಿಯನ್ಸ್ ಓಲ್ಡ್ ಹಿಲ್ಸ್. ಮತ್ತೆ ಇದು ಏಷ್ಯಾದಲ್ಲಿ ಒನ್ ಆಫ್ ದ ಹಳೆ ಹಿಲ್. ಇದ್ರದ್ದು ರೇಂಜು ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ, ಗುಜರಾತ್ ಇಂದ ಸ್ಟಾರ್ಟ್ ಆದ್ರೆ ನಾರ್ತ್ ಈಸ್ಟರ್ನ್ ಡೆಲ್ಲಿ ತನಕ ಹೋಗುತ್ತೆ. ಹತ್ರ ಸ್ವಲ್ಪ ಯು ಪಿದು ಟಚ್ ಇದೆ. ಮತ್ತೆ ಇದು 700 ಕಿಲೋಮೀಟರ್ಸ್ ಬರುತ್ತೆ. ಒಳಗಡೆ ಗುರುಶಿಖರ ಕೇಳಿರ್ತೀರಲ್ವಾ, ಗುರುಶಿಖರ ಬಂದು ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಈ ಅರವಲಿ ಹಿಲ್ಸ್ ಅಲ್ಲಿ. ಅದ್ರದ್ದು ಹೈಟ್ ಬಂದು 1722 ಮೀಟರ್ಸ್ ಇದೆ. ಅದೇ ಈ ಅರವಲಿ ಹಿಲ್ಸ್ ಬಂದು ನಮ್ಮ ಇಂಡಿಯಾಗೆ ಯಾವ ತರ ಇಂಪಾರ್ಟೆಂಟ್ ರೋಲ್, ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ನೀವು ಆ ಸೈಡ್ ನೋಡೋದಾದ್ರೆ ಥಾರ್ ಡೆಸರ್ಟ್ ಇದೆ. ಡೆಸರ್ಟ್ ಅಂದ್ರೆ ಯಾವ ತರ ಹೀಟ್ ಬರುತ್ತಲ್ವಾ, ಸೊ ಅಲ್ಲಿಂದ ಬರೋ ಹೀಟ್ ವೇವ್ಸ್ ಆಗಿರ್ಲಿ ಮತ್ತೆ ಸ್ಯಾಂಡ್ ಬ್ರೀಸ್ನ ಆಗಿರ್ಲಿ ಅದು ತಡೆಗಟ್ತಾ ಇದೆ. ಮತ್ತೆ ಅದರಲ್ಲಿ ಈ ಅರವಲಿ ಹಿಲ್ಸ್ ಅಲ್ಲಿ ತುಂಬಾ ಮಿನರಲ್ಸ್ ಇದೆ. ಖಂಡಿತ ಇರಲೇಬೇಕು, ಅದಕ್ಕೆ ಅಲ್ವಾ ಮೈನಿಂಗ್ ಎಲ್ಲ ಮಾಡ್ತಾ ಇರೋದು. ಯಾವ್ಯಾವ ಮಿನರಲ್ಸ್ ಅಂದ್ರೆ ಲೈಮ್ ಸ್ಟೋನು, ಗ್ರೆನೈಟು, ಮಾರ್ಬಲ್ಲು, ಜಿಂಕ್, ಕಾಪರ್, ಇನ್ನು ಮುಂತಾದವು ಇವೆ. ಈ ಅರವಲಿ ಹಿಲ್ಸ್ ಏನಿದೆ ಅದು ರೈನ್ ವಾಟರ್ ಸ್ಟೋರೇಜ್ ಆಗು ಕೂಡ ಅದು ರೋಲ್ ಪ್ಲೇ ಮಾಡ್ತಾ ಇದೆ. ಸೊ ಆದ್ರಿಂದ ಇಲ್ಲಿಂದ ತುಂಬಾ ನದಿಗಳು ಉಗಮವಾಗಿದೆ. ಈ ನದಿನೇ ನಂಬಿಕೊಂಡು ತುಂಬಾ ಪ್ರಾಣಿ ಪಕ್ಷಿಗಳು ಮತ್ತೆ ಜನರು ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಇದು ಒಂದು ಬಯೋಡೈವರ್ಸಿಟಿ ಏರಿಯಾ ಆಗಿದೆ. ಬಯೋಡೈವರ್ಸಿಟಿ ಏರಿಯಾ ಇನ್ ದ ಸೆನ್ಸ್, ಇದು ದೊಡ್ಡ ಕಾಡಾದ ಕಾರಣದಿಂದ ಅಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳು ಬದುಕ್ತಾ ಇವೆ. ಸೊ ಅದಕ್ಕೆ ಬಹಳದಕ್ಕೆ ಒಳ್ಳೆ ಸ್ಪೇಸ್ ಆಗಿದೆ. ಕಾಡಾದ್ಮೇಲೆ ಆಬ್ವಿಯಸ್ ಆಗಿದ್ದೇ ಇರುತ್ತಲ್ವಾ. ಡೈರೆಕ್ಟ್ ಆಗಿ ಇಶ್ಯೂಗೆ ಹೋಗೋಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಹಿಸ್ಟ್ರಿ ಹೇಳಕ್ ಇಷ್ಟಪಡ್ತೀನಿ. ಅರವಲಿ ಇಶ್ಯೂ ಏನಿದೆ ಅದು ಇವತ್ತಿಗೋ ನೆನ್ನೆದೋ ಮೊನ್ನೆದೋ ಅಲ್ಲ, ಇದು ತುಂಬಾ ಹಳೆ ಇಶ್ಯೂ. ಯಾವಾಗಿಂದ ಅಂದ್ರೆ ಅಂದಾಜು 1990ರಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಏನ್ ಪ್ರಾಬ್ಲಮ್ ಅಂತ ಅಂತೀರಾ? ಆಬ್ವಿಯಸ್ ಆಗಿ ಅಲ್ಲಿ ಇಷ್ಟು ರಿಸೋರ್ಸ್ ಇದೆ, ರಿಸೋರ್ಸ್ ಇದ್ಮೇಲೆ ಪಕ್ಕ ಮೈನಿಂಗ್ ಸ್ಟಾರ್ಟ್ ಮಾಡೇ ಮಾಡ್ತಾರಲ್ವಾ. ಇಲ್ಲೀಗಲ್ ಮೈನಿಂಗ್ ಆಗಿರ್ಲಿ, ಫಾರ್ಮ್ ಹೌಸ್ ಕಟ್ಟೋದಾಗಿರ್ಲಿ, ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಲಿ, ರಿಯಲ್ ಎಸ್ಟೇಟ್, ಈ ತರ ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸ್ ಇತ್ತು. ಈ ಇಲ್ಲಿಗಲ್ ಆಕ್ಟಿವಿಟೀಸ್ನೆಲ್ಲ 2002ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇದನ್ನೆಲ್ಲ ಮಾಡಬಾರ್ದು ಅಂತ. ಸೊ ಆದ್ರಿಂದ ಅವಾಗ ಸ್ಟಾಪ್ ಆಗಿತ್ತು. ಮತ್ತೆ ಅದು ಟೋಟಲಿ ಸ್ಟಾಪ್ ಆಯ್ತಾ ಅಂದ್ರೆ ಇಲ್ಲ, ಸ್ವಲ್ಪ ವರ್ಷಗಳು ಆದ್ಮೇಲೆ ಓಕೆ ಈ ಏರಿಯಾ ಅರವಲಿ ಹಿಲ್ಸ್ ಬರಲ್ಲ, ಈ ಏರಿಯಾ ಅರವಲಿ ಹಿಲ್ಸ್ ಬರಲ್ಲ, ಈ ಏರಿಯಾ ಅರವಲಿ ಹಿಲ್ಸ್ ಬರಲ್ಲ ಅಂತ ಮತ್ತೆ ಗೊಂದಲ ಸೃಷ್ಟಿ ಮಾಡಿದ್ರು ಜನಗಳ ಮಧ್ಯೆ. ತುಂಬಾ ಪ್ರತಿಭಟನೆ ಮಾಡಿದ್ರು, ಇಲ್ಲೆಲ್ಲ ಆಗ್ತಾ ಇದೆ ಅಂತ. ಅವಾಗ್ಲೂ ಸ್ವಲ್ಪ ಹಿಂಗೆ ನಡೀತಾ ಇತ್ತು. ಸೊ ಈ ಗೊಂದಲ ಅವಾಗಿಂದನೂ ಇತ್ತು. ಸೊ ಆದ್ರಿಂದ ಏನಾಯ್ತು, ಇವಾಗ ನವೆಂಬರ್ 20, 2025ರಲ್ಲಿ ಸುಪ್ರೀಂ ಕೋರ್ಟ್ ಓಕೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡೋಣ, ಯಾವ್ದು ಅಫಿಷಿಯಲ್ ಆಗಿ ಒಂದು ಸೆಂಟೆನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಸುಪ್ರೀಂ ಕೋರ್ಟ್ ಯಾವ್ದು 100 ಮೀಟರ್ಸ್ಗಿಂತ ಜಾಸ್ತಿ ಇದೆ ಅದನ್ನ ಅರವಲಿ ಹಿಲ್ಸ್ ಅಂತ ಕನ್ಸಿಡರ್ ಮಾಡೋದು. ಸೊ ಈ ವರ್ಡಿಕ್ಟ್ ಏನಿದೆ, ಈ ವರ್ಡಿಕ್ಟ್ ಬಂದು ಜನಗಳಲ್ಲಿ ಗೊಂದಲ ಸ್ಟಾರ್ಟ್ ಮಾಡ್ತು. ಏನ್ ಗೊಂದಲ ಅಂತ ಹೇಳ್ತೀರಾ? ಸ್ವಲ್ಪ ರಿಪೋರ್ಟ್ ಪ್ರಕಾರ ಮತ್ತೆ ಫಾರೆಸ್ಟ್ ಸರ್ವೆ ಪ್ರಕಾರ ನೋಡೋದಾದ್ರೆ 20% ಆಫ್ ದ ಮೌಂಟೇನ್ಸ್ ಮಾತ್ರ 100 ಮೀಟರ್ಸ್ಗಿಂತ ಜಾಸ್ತಿ ಇದೆ ಅನ್ನೋದನ್ನ ಸ್ಯಾಟಿಸ್ಫೈಡ್ ಮಾಡುತ್ತೆ. ಬಟ್ ಜನಕ್ಕೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಮಿಕ್ಕಿದ್ದ ಏರಿಯಾ ಬಂದು ಅರವಲಿ ಹಿಲ್ಸ್ ಅಲ್ಲ ಅಂತ ಅಂದ್ರೆ ಇವತ್ತಲ್ಲ ನಾಳೆ ಅಥವಾ ಇನ್ನೊಂದು ಸ್ವಲ್ಪ ದಿನಗಳು ಬಿಟ್ಕೊಂಡು ಅಲ್ಲಿ ಮೈನಿಂಗ್ ಆಗಿರ್ಬೋದು, ಇನ್ನು ತುಂಬಾ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಜನಕ್ಕೆ ಪ್ರಾಬ್ಲಮ್. ಸೊ ಈ ಆಕ್ಟಿವಿಟಿ, ಈ ಮೈನಿಂಗ್ ಮಾಡೋದಾಗಿರ್ಬೋದು, ಈ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಈ ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಎನ್ವೈರನ್ಮೆಂಟ್ ಹಾಳಾಗುತ್ತೆ. ಅಟ್ ಎಂಡ್ ಆಫ್ ದ ಡೇ ಯಾರು ಪ್ರಾಬ್ಲಮ್ ಆಗಿರುತ್ತೆ? ಅಲ್ಲಿರೋ ಜನಕ್ಕೆ ಮತ್ತೆ ಅಲ್ಲಿ ಬದುಕ್ತಾ ಇರೋ ಪ್ರಾಣಿ ಪಕ್ಷಿಗಳಿಗೆ ತಾನೆ. ಸೊ ಜನಕ್ಕೆ ಇದು ಓಕೆ, ಇದು ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ಕೊಡ್ತು ಇದು ಸರಿ ಅಲ್ಲ ಅಂತ ಅಂತು. ಇದರಲ್ಲಿ ಅವ್ರು ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಆಲ್ರೆಡಿ ಇವಾಗ ಡೆಲ್ಲಿಯಲ್ಲಿ ಏರ್ ಕಂಡೀಷನ್ ಬಂದು ತುಂಬಾ ಇಂಪ್ಯೂರ್ ಇದೆ. ಅಲ್ಲೇ ನೀವೇ ನೋಡ್ಬೋದು, ಅಲ್ಲಿ ಬದುಕಕ್ಕೆ ಸ್ವಲ್ಪ ಉಸಿರಾಡಕ್ಕೆ ತುಂಬಾ ಪ್ರಾಬ್ಲಮ್ ಇದೆ. ಆದ್ರಿಂದ ಇವಾಗ ಇವರು ಮೈನಿಂಗ್ ಸ್ಟಾರ್ಟ್ ಮಾಡೋ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಮತ್ತೆ ಕುಡಿಯೋ ನೀರು, ಅದನ್ನೇ ನಂಬ್ಕೊಂಡು ತುಂಬಾ ಪ್ರಾಣಿ ಪಕ್ಷಿಗಳು ಮತ್ತೆ ಜನಗಳು ಬದುಕ್ತಾ ಇದ್ದಾರೆ. ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಇವಾಗ್ಲೇ ಅಲ್ಲಿಂದ ನೀರ್ನ ನೀರೇನಿದೆ ಅದು ಡ್ರೈ ಆಗ್ತಾ ಇದೆ ಅಂತ ನ್ಯೂಸ್ ಕೂಡ ಇದೆ.
ಕನ್ಸರ್ನ್ ಇಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ್ಲೇ ಇಲ್ಲ, ಈ ಕೇಸ್ ಏನಿದೆ, ಈ ವರ್ಡಿಕ್ಟ್ ಏನಿದೆ ಇದು ರಾಂಗ್, ನಾವು ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಈ ಕೇಸಲ್ಲಿ ನಾನು ಸರಿ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಒಂದು ವಿಚಾರ ಇಲ್ಲಿ ಹೇಳ್ಬೇಕಂದ್ರೆ, ನೋಡಿ ಅದು ಮನೆ ಅಲ್ಲ ಒಡೆದಾಕ್ಬೋಣ ಉಂಡಿಸ್ಬೋಣ ಅಂತ ಅನ್ನಕ್ಕೆ, ಕಾಡು ಮತ್ತೆ ನಾವು ಕಟ್ಟಕ್ಕಾಗಲ್ಲ. ಸಾರಿ, ಲೈಕ್ ಕಾಡಾಗಿರ್ಲಿ ಬೆಟ್ಟ ಆಗಿರ್ಲಿ ಒಂದ್ಸರಿ ಹಾಳಾದ್ಮೇಲೆ ನಾವು ಕಟ್ಟಕ್ಕಾಗಲ್ಲ, ಅಲ್ಲಿ ಓದುತ್ತಾನೆ, ಅಥವಾ ನಾವು ಇನ್ನೊಂದು ಕಾಡನ್ನ ಬೆಳೆಸಕ್ಕಾಗಲ್ಲ. ಆದ್ರಿಂದ ಹಾಳು ಮಾಡೋದಕ್ಕಿಂತ ಉಳಿಸ್ಕೊಂಡು ಹೋಗೋದು ತುಂಬಾ ಒಳ್ಳೇದು. ಸೊ ಇದೊಂದನ್ನ ಹೇಳ್ತಾ ನಾನು ಈ ವಿಡಿಯೋ ನಿಲ್ಲಿಸ್ತೀನಿ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ, ಈ ವರ್ಡಿಗೆ ಬಂದು ಸರಿನೋ ತಪ್ಪೋ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.